ಸಿನಿಮಾದಿಂದ ಲಾಸ್ ಆಗಿದ್ದ ದ್ವಾರಕೀಶ್ ಈ ಮನೆಯನ್ನ ಭವ್ಯ ಬಂಗಲೆಯನ್ನ ರಿಷಬ್ ಶೆಟ್ಟಿ ಅವರಿಗೆ ಮಾರಿದ್ರು. ಇದರ ವಿಚಾರವಾಗಿ ಇವತ್ತು ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅವರು 2021ರಲ್ಲಿ HSR ಲೇಔಟ್ನ ಮನೆಯನ್ನು ಮಾರಾಟ ಮಾಡಿದರು. ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಆ ಮನೆಯನ್ನು ಖರೀದಿಸಿದರು. ದ್ವಾರಕೀಶ್ ನಿರ್ಮಾಣದಲ್ಲಿ ಆಯುಷ್ಮಾನ್ ಭವ ಸಿನಿಮಾ ಮೂಡಿಬಂದಿತ್ತು. ಆದರೆ ಈ ಸಿನಿಮಾ ದೊಡ್ಡ ಯಶಸ್ಸು ಕಾಣಲಿಲ್ಲ. ಹೀಗಾಗಿ ಅವರ ಪುತ್ರ ಯೋಗೇಶ್ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ರು. ಹೀಗಾಗಿ ತಮ್ಮ ಮನೆಯನ್ನು ಮಾರಾಟ ಮಾಡಿದ್ದಾರೆ ಎಂಬ ಸುದ್ದಿ ಕೂಡ ಹೊರತೆಯಾಗಿತ್ತು. ದ್ವಾರಕೀಶ್ 105 ಕೋಟಿ ರುಗೆ ತಮ್ಮ ಮನೆಯನ್ನು ಮಾರಿದರು ಎಂಬ ಸುದ್ದಿ ಹರಿದಾಡಿತ್ತು. ನಟ, ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಈ ಮನೆಯನ್ನು ಖರೀದಿಸಿದ್ದಾರೆ. ದ್ವಾರಕೀಶ್ 81ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಇಂದು ಬೆಳಗ್ಗೆ ಇಹಲೋಕ ತ್ಯಜಿಸಿದ್ದಾರೆ. ಇವರ ಸಾವಿಗೆ ಅನೇಕರು ಕಂಬನಿಯನ್ನು ಮಿಡಿದಿದ್ದಾರೆ. ನಾಳೆ ದ್ವಾರಕೀಶ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅದರಲ್ಲಿ ದ್ವಾರಕೀಶ್ ಅವರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾಗ ಅವರ ಕಷ್ಟಕ್ಕೆ ಬಂದಿದ್ದು ಅವರ ಮನೆಯನ್ನು ಖರೀದಿ ಮಾಡಿದ್ದು ರಿಷಬ್ ಶೆಟ್ಟಿ ಅವರು. ಆದರೆ ಇವತ್ತು ಅವರಿಲ್ಲ ಎಂಬುದನ್ನು ಅವರು ಕೂಡ ರಿಷಬ್ ಶೆಟ್ಟಿ ಅವರು ಕಂಬನಿಯನ್ನು ಮಿಡಿದಿದ್ದಾರೆ ವೀಕ್ಷಕರ. ಕನ್ನಡದ ಹೆಸರಾಂತ ಹಿರಿಯ ನಟ ಕೂಡ ಹೌದು. ದ್ವಾರಕೀಶ್ ಅವರಿಗೆ ಅವರದ್ರೆ ಎಲ್ಲರಿಗೂ ಕೂಡ ಪಂಚಪ್ರಾಣ. ಅವರ ನಟನೆ ಎಲ್ಲಿದ್ದರೂ ಕೂಡ ಎಂಥವ್ರಿಗೂ ಕೂಡ ಇಷ್ಟ ಆಗೋದಂತೂ ನಿಜ. ಇಂಥದ್ರಲ್ಲಿ ಇವತ್ತು ಕನ್ನಡದ ಹಿರಿಯ ನಟ ಆಗಿರುವಂತಹ ದ್ವಾರಕೀಶ್ ಅವರು ಇನ್ನಿಲ್ಲ ಎಂಬ ಸುದ್ದಿ ಕೇಳಿ ಅನೇಕ ಚಿತ್ರರಂಗದ ಗಣ್ಯಾತಿ ಗಣ್ಯರಾಗಿರ್ಬೋದು, ಹಾಗೆ ಅವರ ಅಭಿಮಾನಿಗಳು, ಹಾಗೆ ಕುಟುಂಬಸ್ಥರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರ. ಕನ್ನಡದ ನಟ ದ್ವಾರಕೀಶ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.